ನಮಸ್ಕಾರ ಎಲ್ಲರಿಗೂ. ಇವತ್ತು ನಮ್ಮ ಮಟ್ಟಿ ಟೂರ್. ನಮಸ್ಕಾರ ಎಲ್ಲರಿಗೂ. ಇವತ್ತು ನಮ್ಮ ಇವತ್ತು ನಮ್ಮ ಮಟ್ಟಿ ಟೂರ್ ಮಾಡ್ತಿದ್ದೀನಿ, ಅಂದ್ರೆ ಹೋಮ್ ಟೂರ್ ಮಾಡ್ತಾವನಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಹಿಂದೆ ಕಾಣಿಸ್ತಾ ಇರೋದೇ ನಮ್ಮ ಮಟ್ಟಿ. ಈ ವಿಡಿಯೋನ ಕಷ್ಟಪಟ್ಟು ಇಷ್ಟಪಟ್ಟು ತುಂಬಾ ಪ್ರೀತಿಯಿಂದ ಮಾಡ್ತಿದ್ದೀನಿ. ಪ್ಲೀಸ್ ಪೂರ್ತಿ ನೋಡಿ. ಪೂರ್ತಿ ನೋಡ್ಲಿಲ್ಲ ಅಂದ್ರೆ ನಿನ್ ತಾಯಣೆ. ನನ್ ಮಗ. ಇಲ್ಲಿ ನೋಡಿ ಗೈಸ್, ಇದೇ ನಮ್ಮ ಮಟ್ಟಿ. ಇಲ್ಲಿ ನೋಡಿ, ಈ ಕಡೆ ಕಾಣಿಸ್ತಾ ಐತಲ್ಲ, ಇದು ನಮ್ಮ ಮನೆ. ಈ ಕಡೆಗೆ ಬಂದ್ರೆ ಇದು ನಮ್ಮ ಮನೆ, ಆ ಕಡೆ ಬಂದ್ರೆ ಅದು ನಮ್ಮ ದೊಡ್ಡಪ್ಪ ಅವ್ರ ಮನೆ. ಎರಡು ಜಾಯಿಂಟ್ ಆಗಿ ಒಂದೇ ತರ ಐತೆ ಮನೆ. ಆಯ್ತು, ಆಮೇಲೆ ಇದು ನಮ್ಮ ಮನೆ. ಬೋರ್ಡ್ ಬಂದ್ರೆ ಶ್ರೀ ಲಕ್ಷ್ಮೀದೇವಿ ರಂಗಸ್ವಾಮಿ ನಿಲಯ. ಶರತ್ ರಘು. ಶರತ್ ಅಂದ್ರೆ ನಾನು, ರಘು ಅಂದ್ರೆ ನಮ್ಮ ದೊಡ್ಡಪ್ಪನ ಮಗ, ರಂಜಿತ್ ಅಂದ್ರೆ ನಮ್ಮ ದೊಡ್ಡಪ್ಪನ ಮಗಳು, ಶಶಾಂಕ್ ಅಂದ್ರೆ ನಮ್ಮ ಅಣ್ಣ. ಆಯ್ತು, ಆಮೇಲೆ ಇದು ನಮ್ಮ ಮನೆ ನೇಮು ಶ್ರೀ ಲಕ್ಷ್ಮೀದೇವಿ ರಂಗಸ್ವಾಮಿ ನಿಲಯ. ಲೇಟ್ ಮರ್ಸಿಂಗಮ್ಮ ಕುಳ್ಳೇಗೌಡ್ರು ಕುಟುಂಬ. ನಮ್ದು ರಾಯಲ್ ಫ್ಯಾಮಿಲಿ. ನಿನ್ನ ರಾಯಲ್ ಫ್ಯಾಮಿಲಿ ಆದ್ರೆ ನಮ್ದು ರಾಯಲ್ ಚಾಲೆಂಜ್ ಫ್ಯಾಮಿಲಿ. ಸೋಡಾ ನೀರು ಇಲ್ದೆ ಎಳ್ನೀರಾಗೆ ಮುಗಿಸ್ಬಿಡ್ತೀವಿ. ದಿ ನಿಂಗಮ್ಮ, ದಿ ಅಂದಾನೇಗೌಡ್ರು. ಇವರು ನಮ್ಮ ತಾತ, ಇವರು ನಮ್ಮ ಅಜ್ಜಿ, ಇವರು ನಮ್ಮ ಅಜ್ಜಿಯವರ ಅಪ್ಪ ಅಮ್ಮ. ಆಯ್ತು, ಆಮೇಲೆ ಇವಾಗ ಬನ್ನಿ ನಮ್ಮ ಮಟ್ಟಿ ಒಳಕ್ ಹೋಗವ. ಇಲ್ಲಿ ನೋಡಿ, ಇದು ನಮ್ಮ ಮಟ್ಟಿ ಪಾರ್ಕು, ಗಾರ್ಡನು. ಏನೇನೋ ಪಾರ್ಕ್ ಮಾಡ್ಬೇಕು, ಗಾರ್ಡನ್ ಮಾಡ್ಬೇಕು ಅಂತ ಹಿಂಗೆಲ್ಲ ಮಾಡಿದ್ರು. ಇವಾಗ ನೋಡಿದ್ರೆ ಸೆತ್ತೆ ಬೆಳೆಸ್ಕೊಂಡು ನಿಂತವ್ರೆ ನಮ್ಮ ಮಟ್ಟಿಲಿ. ನಮ್ಮ ಅವ್ವನೇ ಬೆಳೆಸಿರೋದು ಹಿಂಗೆ. ಮನೆ ಕಟ್ಬೇಕಾರೆ ಇಲ್ಲೆಲ್ಲ ಪಾರ್ಕ್ ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಡಿಸಿದ್ದು. ತಿಗಾಮಿಸ್ಕೊಂಡು ಡಿಸ್ಟರ್ಬಿಂಗ್ ಮಾಡ್ತೀಯಾ? ಮತ್ತೆ ಇದು ಕಾರು ಬಂದು ನಮ್ಮ ಅಣ್ಣಂದು, ಅಂದ್ರೆ ನಮ್ಮ ದೊಡ್ಡಪ್ಪನ ಮಗ ರಘುಣ್ಣಂದು. ಆಯ್ತು, ಆಮೇಲೆ ನಮ್ಮ ಕರ್ಗಿ ಇವಳು ಗೊತ್ತು ನಿಮ್ಗೆ. ಇಲ್ಲಿ ನೋಡಿ, ಇದು ಈ ಕಡೆದು ನಮ್ಮ ಮನೆ, ಈ ಕಡೆದು ನಮ್ಮ ದೊಡ್ಡಪ್ಪ ಅವ್ರ ಮನೆ. ಹೆಂಗೈತೆ ನನ್ನ ಲುಕ್ಕು? ಚಪ್ಪರ್ ಕಣ್ಣ ಕಾಣ್ತ್ಯಾ? ಇವರು ನಮ್ಮ ಜನಕ ತಿಮ್ಮೇಗೌಡ್ರು. ಮಾತೆ ಆಡೋಲ್ಲ. ಇವರು ನಮ್ಮ ಮಟ್ಟಿ. ನಮ್ಮಪ್ಪ ನಗಾಡ್ತಾ ಇದೆ ನಮ್ಮಮ್ಮನಿಂದ. ಮಾತೆ ನಿಲ್ಸಲ್ಲ. ಕರೆಕ್ಟ್ ಹೇಳಪ್ಪ, ಎಕ್ಸಾಕ್ಟ್ ಆಗಿ ಎಷ್ಟು ಲಕ್ಷ ಐತಪ್ಪ ಸಾಲ? ಇರಮ್ಮ, ಸುಮ್ನೆ ಹೇಳ್ಬೇಕಣಂತೆ ಅವೆಲ್ಲ. ಒಂದ್ 7 ಲಕ್ಷ ಸಾಲ ಐತೆ ಅನ್ಸುತ್ತೆ. ಇದು ನಮ್ಮ ಮಟ್ಟಿ ಟಿವಿ, ಸಣ್ಣ ಟಿವಿ. ಅದ್ಬಿಟ್ರೆ ಇವ್ನು ನಮ್ಮ ಅಂದಾನೇಗೌಡ್ರು, ನಮ್ಮ ತಾತ. ಯಾ ಕರ್ಮ ಮಾಡಿದ್ನು? ನಮ್ಮ ಅಣ್ಣ ತಮ್ಮಂದಿರು ಒಂದ್ ಮಾತು ಬೈಲಿಲ್ಲ, ನಮ್ಮ ತಾಯಿ ಒಂದ್ ಮಾತು ಬೈಲಿಲ್ಲ, ನಮ್ಮ ತಂದೆ ಒಂದ್ ಮಾತು ಬೈಲಿಲ್ಲ. ಯಾವ್ದೋ ಅನಿಸ್ಕೊಂಡೆ. ತಾತ, ಇವರು ನಮ್ಮ ಅಜ್ಜಿ. ನಮ್ಮ ಅಜ್ಜಿ ಹೆಸರೇನಮ್ಮ? ನಿಂಗಮ್ಮ. ಅಜ್ಜಿ ಹೆಸರು ಮರ್ತು ಬಿಟ್ಟಿವಿ ಬಟ್ಟಿ. ಇದು ನಮ್ಮ ದೇವರ ಮನೆ. ನಮ್ಮ ಮನೆ ದೇವರು ಲಕ್ಷ್ಮೀದೇವಿ ರಂಗಸ್ವಾಮಿ ಲಕ್ಷ್ಮೀದೇವಿ. ಇದು ನಮ್ಮ ಮಟ್ಟಿ. ಮತ್ತೆ ಇದು ನಮ್ಮ ರೂಮು. ಎಷ್ಟು ಚಂದ ಇಟ್ಟಿದ್ದಾರೆ ನೋಡಿ ನಮ್ಮಮ್ಮ. ಮೇಲೆಲ್ಲ ಕಸ ಕಡ್ಡಿ ಎಲ್ಲ ತುಂಬಿಟ್ಟವಳೆ ನಮ್ಮವ್ವ. ಇಲ್ಲಿ ನೋಡಿ, ಇದು ಅಡುಗೆ ಮನೆ ಹೆಂಗ ಹೋಗ್ತೀರಾ? ಇದು ಅಡುಗೆ ಮನೆ ಅಲ್ಲ, ಈ ರೂಮ್ನೇ ನಮ್ಮವ್ವ ಅಡುಗೆ ಮನೆ ಮಾಡ್ಕೊಂಡಿರೋದು. ಹೆಂಗೆ ನಿಜವಾದ ಅಡುಗೆ ಮನೆ ತೋರಿಸ್ತೀನಿ ಇವಾಗ. ಇಲ್ಲಿ ನೋಡಿ, ಇದೇ ನಮ್ಮ ಅಡಿಗೆ ಮನೆ. ಮೇಲ್ಗಡೆ ಕಾಣಿಸ್ತಿರೋದು ಲೈಟು. ಇಲ್ಲಿ ನೋಡಿ, ಇದೇ ನಮ್ಮ ಅಡಿಗೆ ಮನೆ. ಹೆಂಗೈತೆ? ಸುಮಾರಾಗಿ ಇಟ್ಕೊಂಡವಳ ನಮ್ಮವ್ವ. ಇಲ್ಲಿರೋ ಒಲೆನೆ, ಇಲ್ಲಿರೋ ಗ್ಯಾಸ್ನೇ ಅಲ್ಲಿಗೆ ಶಿಫ್ಟ್ ಮಾಡ್ಬಿಟ್ಟು ಅಡುಗೆ ಮಾಡ್ತಾ ಇರೋದು. ಯಾಕಂದ್ರೆ ಚಿಕನ್ ಮಟನ್ ಎಲ್ಲ ಇಲ್ಲಿ ಮಾಡಲ್ಲ, ಅಲ್ಲಿ ಮಾಡೋದು. ಮತ್ತೆ ಇದು ಗೊತ್ತಿರ್ತಿದೆ ನಿಮ್ಗೇನು ಅಂತ, ಕನ್ನಡಿ. ಚೆನ್ನಾಗಿ ಕಾಣಿಸ್ತಿದ್ದೀನಲ್ವಾ? ಅದು ಬಿಟ್ರೆ ಇದು ನಮ್ಮ ಮನೆಯ ನೀರ್ ಮನೆ. ಇದು ತೋರಿಸ್ಬಿಡ್ತೀನಿ. ನೆಕ್ಸ್ಟ್ ಬಂದ್ರೆ ಇದು ನಮ್ಮ ಅಮ್ಮ ಅಪ್ಪನ ರೂಮು. ಇದು ನಮ್ಮ ಮನೆಯ ಫ್ರಿಜ್ಜು. ಏನ್ ಇಟ್ಟಿಲ್ಲ ಇದ್ರಲ್ಲಿ, ಏನಿಲ್ಲ, ಬರೀ ಕಾಳುಗೀಳು ತುಂಬ್ಕೊಂಡವಳೆ ಅಷ್ಟೇ ನಮ್ಮವ್ವ. ಅದ್ ಬಿಟ್ರೆ ನಮ್ಮ ಮಟ್ಟಿಲ್ ಬೀರು. ದುಡ್ಡು ಮಾತ್ರ 1 ರೂಪಾಯಿ ಸಿಗಲ್ಲ ಬಿಡಿ. ನೋಡಿ ನಮ್ಮಪ್ಪ ಎಷ್ಟು, ನಾವೆಷ್ಟು ಶ್ರೀಮಂತ ಅಂದ್ರೆ ನೋಡಿ, 100 ರೂಪಾಯಿ ಇಟ್ಟಿದೀವಿ ಬ್ಯಾಗಲ್ಲಿ. ಇವೆಲ್ಲ ಆಳು ಮುಳು ಕಸ ಕಡ್ಡಿ. ಬಿಟ್ರೆ ನಮ್ಮಮ್ಮನ ಸೀರೆಗಳು. ಇಲ್ಲಿ ನನ್ನ ಬಟ್ಟೆಗಳು ಮತ್ತೆ ನನ್ನ ಸೆಂಟುಗಳು. ಯಾರೋ ಒಬ್ಬ ಕಮೆಂಟ್ ಹಾಕಿದ, ಬ್ರೋ ಇದೆಲ್ಲ ಮಾಡ್ತೀಯಲ್ಲ, ಬಾತ್ರೂಮ್ ಹೋಗೋದು ಹಾಕ್ಬಿಡು ಅಂತ. ಬ್ರೋ ನಿಮ್ಗೋಸ್ಕರ ಇದು ನಮ್ಮ ಮಟ್ಟಿ ಬಾತ್ರೂಮು. ದಿನ ಏನೇನು ಮಾಡೋದು ಹಾಕೋದಕ್ಕೆ ಯಾರೋ ಒಬ್ಬ ಬಡ್ಡಿ ಇಲ್ಲ.
ನಿಮ್ಮ ಮಟ್ಟಿ ಬಾತ್ರೂಮು, ನೀ ಬಾತ್ರೂಮ್ ಎಷ್ಟೆಲ್ಲ ಹೋದ ಅದು ಹಾಕೊಂಡಿದ್ದ. ಸೊ ತೋರಿಸ್ತವನಿ, ಬಿದ್ದಿ ನಗಾಡ್ತಾಳೆ. ಇಲ್ಲಿ ನೋಡಿ, ಇದು ನಮ್ಮ ದೊಡ್ಡಪ್ಪ ಅವ್ರ ಮನೆ. ಇಬ್ರು ಮನೆಯೂ ಸೇಮೇ ಇದೆ. ಇದೇ ಜ್ಞಾನವಿ ಅವ್ರ ಮನೆ. ನಮ್ಮ ರಘೋಣ, ನಮ್ಮ ಜ್ಞಾನವಿ ಯಾರು ಇಲ್ಲ. ಇದು ನಮ್ಮ ಒಟ್ಟು ನಮ್ಮ ಫ್ಯಾಮಿಲಿಲಿ 8 ಜನ. ಇವರು ನಮ್ಮ ದೊಡ್ಡಮ್ಮ, ನಮ್ಮ ದೊಡ್ಡಪ್ಪ ಇನ್ನೂ ಬಂದಿಲ್ಲ. ಅದು ಬಿಟ್ರೆ ನಮ್ಮ ರಘೋಣ ಗೊತ್ತಿದೆ ನಿಮಗೆ, 8 ಜನ. ಇವರು ನಮ್ಮ ಅಕ್ಕ, ರಘೋಣ ಅವರ ಅಂದರೆ ಜ್ಞಾನವಿ ಅವರ ಅಪ್ಪನ ತಂಗಿ. ಇವ್ರಿಗೆ 2 ಮಕ್ಕಳು. ಒಬ್ಬಳ ಹೆಸರು ಸಮ್ಮು ಅಂತ, ಇನ್ನೊಬ್ಬಳ ಹೆಸರು ಮೌಲ್ಯ ಅಂತ. ಇದು ಕನ್ನಡಿ. ಇದು ಜ್ಞಾನವಿ ಅವ್ರ ರೂಮು. ಜ್ಞಾನವಿ ಆಟ ಆಡ್ತಿದ್ದು ಪಂಜರ ಇಲ್ಲೇ ಐತೆ ನೋಡಿ. ಆಯ್ತು, ಆಮೇಲೆ ನಾನು ನಮ್ಮ ಮಟ್ಟಿಲೆಲ್ಲ ಮನಿ ಕಳಲ್ಲ. ನಮ್ಮ ಮಟ್ಟಿಯಿಂದ ಓಡಿಸ್ಬಿಟ್ಟವ್ರು ನನ್ನ. ಸೊ ನಾನು ಮನಿ ಕಳೋದು ಬಂದು ತಾರ್ಸಿ ಮೇಲೆ, ಟೆರಸ್ ಮೇಲೆ. ನಮ್ಮ ಮನೇಲಿ ಇರೋದು 4 ಜನ. ನಾನು, ನಮ್ಮಮ್ಮ, ನಮ್ಮ ಅಪ್ಪ ಮತ್ತೆ ನಮ್ಮ ಅಣ್ಣ, ಡಬ್ಬ ನನ್ನ ಮಗ, ಸ್ವಂತ ಅಣ್ಣ, ಗೊತ್ತಲ್ಲ ನಿಮ್ಗೆ. ಇದು ನಮ್ಮ ದೊಡ್ಡಪ್ಪ ರೊಟ್ಟಿ ರೂಮು. ಇಲ್ಲಿ ಏನಿಲ್ಲ, ಎಲ್ಲ ಖಾಲಿ ಖಾಲಿ, ಜಾಲಿ ಜಾಲಿ. ಕಾಳು ತುಂಬ ಮಡಿಕೊಂಡವ್ರೆ ನೋಡಿ. ಹಾಸಿಗೆ, ಇದು ಹಾಸಿಗೆ ಅಲ್ಲ, ಹಾಸಿಗೆ ತರ ಆದ್ರೆ ಹಾಸಿಗೆ ಅಲ್ಲ, ಕಲ್ಲಿದ್ದಂಗೆ ಐತೆ. ನೀವು ಕಲ್ ಮೇಲೆ ಮನಿ ಕಳೋದು ಒಂದೇ, ಈ ಹಾಸಿಗೆ ಮೇಲೆ ಮನಿ ಕಳೋದು ಒಂದೇ. ಅಷ್ಟು ಕಲ್ಲಿದ್ದಂಗೆ ಐತೆ ಈ ಹಾಸಿಗೆ. ಮುಟ್ಟಿದ್ರೆ ಒಳಗಡೆ ಹಳ್ಳೆ ಬತ್ತಿ ತುಂಬಿಲ್ಲ, ಕಲ್ಲು ತುಂಬಿಟ್ಟವ್ರೆ. ಇಷ್ಟ ಆಗಿತ್ತು ನಮ್ಮ ಮಟ್ಟಿ ಟೂರು. ಪ್ಲೀಸ್ ನೋಡಿ, ಪೂರ್ತಿ ನೋಡಿಲ್ಲ ಅಂದ್ರೆ ನಿಮ್ಮ ತಾಯ. ಇದು ನನ್ನ ರೂಮು. ಇಲ್ಲಿ ಮನಿ ಕತ್ತಿದೆ, ಜಾಗ ಸಾಲಲ್ಲ ಒಲ್ಲಾಡಕ್ಕೆ ಉದ್ದಾಡಕ್ಕೆ ಅಂದ್ಬಿಟ್ಟು ಇದ್ರ ಮೇಲ್ ಮಲ್ಕತೀನಿ. ಇವಾಗ ಕೆಳಗಡೆ ಹಾಸಿಗೆ ಹಾಕ್ಬಿಟ್ಟು, ಮೇಲ್ಗಡೆ ಇರೋದು 1 ಚೀಲ ಬುಕ್ಕು ಮತ್ತೆ 2 ಚೀಲ ಬಟ್ಟೆ. ಹಿಂಗೆ ನಾನೆಲ್ಲ ಜಾಸ್ತಿ ಓದ್ತಾ ಇರ್ತೀನಲ್ಲ, ಅದಕ್ಕೆ ಇಷ್ಟೊಂದು ಬುಕ್ಸ್ ಎಲ್ಲ ಹಿಂಗೆ ಇಟ್ಕೊಂಡಿರೋದು. ಅಷ್ಟೊಂದೆಲ್ಲ ಅನ್ಕೊಳಕ್ ಹೋಗ್ಬೇಡಿ. ನಮ್ಮವ್ವ ಬ್ಯಾಗ್ ಒಗೆಯೋಕ್ಕೆ ತೆಗ್ದಾಕಿರೋದು ಬಿಟ್ರ ಪೇಪರು ಬುಕ್ಸ್ನೆಲ್ಲ ತೆಗ್ದು ಆಚಿಕಿಸ್ತಿರೋದು ಅಷ್ಟೇ. ಇಲ್ಲಿ ನೋಡಿ, ಬೇಕಿದ್ರೆ ಅದು ಮೇನ್ ರೋಡು, ಮಾನಂದವಾಡಿ ಮೇನ್ ರೋಡು. ಅಲ್ಲಿಂದ ನಿಂತ್ಕೊಂಡು ನೋಡಿದ್ರೆ ನಮ್ಮ ಹಟ್ಟಿ ಕಾಣಿಸ್ತವೆ. ನೀಲಿ ಟ್ಯಾಂಕ್ ನಮ್ಮ ಮನೆ, ಗೊತ್ತಾಯ್ತಲ್ಲ. ಬಿಟ್ರೆ ಇಲ್ಲಿ ನೋಡಿ, ನಮ್ಮ ಹಟ್ಟಿ ನಾಯಿ ಎಲ್ಲ, ಇದು ಬೀದಿ ನಾಯಿ. ಛೈ ಛೈ ಛೈ, ನಮ್ಮ ಬೇಬಿ. ಇಲ್ಲಿ ಕಾಣಿಸ್ತೈತಲ್ಲ, ಇದು ನಮ್ಮ ಹಳೆ ಮನೆ. ಇದು ನಮ್ಮ ಹಳೆ ಹಟ್ಟಿ, ಎಷ್ಟೋ ವರ್ಷದ ಹಳೆ ಹಟ್ಟಿ ಇದು. ಮುಂಚೆ ಎಲ್ಲ ನಾವು ಇಲ್ಲೇ ಇದ್ದಿದ್ದು. ಇವಾಗ ಯಾರು ಇಲ್ಲ, ಮನೆ ಎಲ್ಲ ಖಾಲಿ ಖಾಲಿ, ಎಲ್ಲ ಜಾಲಿ ಜಾಲಿ. ಹಳೆ ಮನೇಲಿ ಎಷ್ಟು ರೂಮ್ ಐತೆ ಗೊತ್ತಾ? 1 ರೂಮು, 2 ರೂಮು. ಮುಂಚೆ ಎಲ್ಲ ನಾನು, ನಮ್ಮ ದೊಡ್ಡಪ್ಪ ಎಲ್ಲ ಇಲ್ಲೇ ಇದ್ದಿದ್ದು. ಬಾಗಿಲಾಕ್ಬಿಟ್ಟವ್ರೆ, ಆ ಕಡೆಯಿಂದ ಬಂತು. ನಮ್ಮ ಮನೆ ದೇವರು ರಂಗಸ್ವಾಮಿ, ಗೊತ್ತಲ್ಲ, ನಮ್ಮ ತಾತ ಅಂದನೇಗೌಡ್ರು. ನಮ್ಮ ತಾತದ್ದು ಮರದ ಬಿಸ್ನೆಸ್. ತಾತ ಸತ್ತಾಗ ನನಗೆ ಕಣ್ಣೀರು ಬರ್ನಿಲ್ಲ, ಯಾಕಂದ್ರೆ 2 ರೂಪಾಯಿ ಕೊಟ್ಬಿಟ್ಟು 4 ಜನನು 8 ಆಣಿ ತಗೊಳ್ಳಿ ಅಂತ ಕೊಡ್ತಿದ್ದು. ನಮ್ಮ ಅಜ್ಜಿ ನಾನು ಹುಟ್ಟಕ್ಕೂ ಮುಂಚೆನೆ ಸತ್ತೋಗಿದ್ರು. ಇವರು ನಮ್ಮ ಅಜ್ಜಿನೇ, ಅಂದ್ರೆ ಇವರ ಅಮ್ಮ. ನಮ್ಮ ಕುಳ್ಳೇಗೌಡ್ರದ್ದು ಫೋಟೋ ಇಲ್ಲ. ಇದು ನಮ್ಮ ಹಳೆ ಬೀರು. ಅದಕ್ಕೆ ನಮ್ಮ ತಾತ ಸತ್ತಾಗ ಅಳು ಬರಲಿಲ್ಲ, ನನಗೆ ಕರೆಕ್ಟಾಗಿ ಕಾಸು ಕೊಡ್ತಿರ್ಲಿಲ್ಲ ಅಂತ. ಸಾರಿ ತಾತ. ಬಟ್ ನಮ್ಮ ತಾತ ನೋಡಿ ಹೆಂಗವ್ರೆ, ಒಂಥರ ಕೆಂಪಕ್ಕೆ ಟೊಮೆಟೊ ಹಣ್ಣಿದ್ದಂಗೆ. ಇದು ನಮ್ಮ ಫ್ಯಾಮಿಲಿ. ಆವಾಗಿನ ಕಾಲದ ನೋಡಿ, ಬೇಕಿದ್ರೆ ಬೀರು, ಗೋಡೆ ಬೀರು ಹೆಂಗಿತ್ತು ಅಂತ. ಇಷ್ಟನೇ ಬೀರು, ಗೋಡೆ ಬೀರು ನೋಡಿ. ಆವಾಗಿನ ಕಾಲದ ಮನೆ ಹಿಂಗೆ. ಇವಾಗೆಲ್ಲ ತಾರಸಿ ಮನೆ ಕಟ್ಕೊಂಡು ಅಫೀಸಿಯಲ್ ಆಗ್ಬಿಟ್ಟವ್ರೆ. ಇದು ಬಿಟ್ರೆ ಹಳ್ಳಿ ಕಡೆ ಎಲ್ಲ ಈ ಥರ ಮನೆ ಕತ್ಲೆ ಇರೋದನ್ನ ಕಿರ್ಮನೆ ಅಂತ ಕರಿತಿದ್ರು. ಮುಂಚೆ ಎಲ್ಲ ನಾನು ಇಲ್ಲೇ ಮಲ್ಕತಿದ್ದು. ದೊಡ್ಡದಾಗಿದೆ ಸಿಕ್ಕಾಪಟ್ಟೆ. ಮೇಲ್ಗಡೆ ಹೋದ್ರೆ ಕಾಣಿಸ್ತೈತೆ ಅನ್ಕತೀನಿ. ಮೇಲ್ಗಡೆ ಹೋದ್ರೆ ಅಟ್ಲು, ಅಲ್ಲಿ ಆಳು ಮುಳು. ಚಿಕ್ಕ ವಯಸ್ಸಲ್ಲೆಲ್ಲ ನಾನು ಇದ್ರ ಮೇಲೆ ಗೋಲಿ ಮಡಗ್ತಿದೆ. ಮತ್ತೆ ಹತ್ಬೇಕು ಅಂದ್ರೆ ಈ ಕದಿನ ಮೇಕ್ಕಣೆ ಕಾಲು ಹಾಕೊಂಡು ಹತ್ತಿದ್ದು. ನೋಡಿ, ಇದೆ ನಮ್ಮ ಅಟ್ಲು. ಅದ್ ಬಿಟ್ರೆ ಅವಾಗ್ಲೇ ಹೇಳಿದ್ನಲ್ಲ, ಬಾಗ್ಲಾಕ್ಬಿಟ್ಟವ್ರೆ ಅಂತ. ಇಲ್ಲಿ ನೋಡಿ, ಹಿಂದೆಯಿಂದ ಬಂದ್ರೆ ಹಿಂಗೆ. ದಿಸ್ ಈಸ್ ಮೈ ಹಳೆ ಹಟ್ಟಿ.